ನಮಸ್ತೆ ವೀಕ್ಷಕರೇ, ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಶ್ರೀರಾಮ್. ಗುರುಭ್ಯೋ ನಮಃ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಜೈ ಶ್ರೀರಾಮ್. ಸೊ ಇವತ್ತು 9ನೇ ತಾರೀಕು 9, 18, 27. ಸೊ ಇಷ್ಟನ್ನು ಕೂಡ 9 ಅಂತ ಹೇಳ್ತೀವಿ. 9 ಅಂತ ಹೇಳಿದ್ರೆ ನವ ಅಂತ ಹೇಳ್ತೀವಿ. 9 ಗ್ರಹಗಳ 9 ಗ್ರಹಗಳಿರೋದು. ಓಕೆ, ನಕ್ಷತ್ರ 27 ಅಂದರೆ ಕೂಡ 2 + 7 9 ಆಗುತ್ತೆ. ಈಗ ನಿಮಗೆ ಪಾದಗಳು, ಒಂದು ನಕ್ಷತ್ರಕ್ಕೆ 4 ಪಾದ ಇಂಟು 27 ಅಂದರೆ 108 ಪಾದ. 108 ಪಾದ ಅಂದರೂ ಕೂಡ 9 ಆಯಿತು. ಸೊ ಹಿಂಗೆ 9 ಶ್ರೇಷ್ಠವಾದ ನಂಬರ್ ಕೂಡ 9. ನವರಂಧ್ರಗಳು, ನವಧಾತುಗಳು, ನವಗ್ರಹಗಳು ಅಂತ ಹೇಳ್ತೀವಿ. ಸೊ ಹಾಗೆ ತೊಗೊಂಡ್ರೆ ನವರತ್ನಗಳು. ನವ ಅನ್ನೋದು ಈಗ ಒಬ್ಬ ಮನುಷ್ಯ 18 ವರ್ಷ ಆದಮೇಲೆ ಓಟಕ್ಕೆ ಅರ್ಹತೆ ಇರೋದು. ಓಕೆ, ಮೆಚ್ಯೂರ್ಡ್ ಮೈಂಡ್ ಅಂದರೆ 18 ವರ್ಷ. 18 ಅಂದರೂ ಕೂಡ 9. ಅಯ್ಯಪ್ಪನ ಮೆಟ್ಲು ಕೂಡ 18. ಸೊ ಅಲ್ಲೂ ಕೂಡ 9. ಸೊ ಮಿರಾಕಲ್ ನಂಬರ್ ಅಂತಲೇ ಹೇಳ್ಬೋದು ಒಂಥರ. ಓಕೆ, 1 and 9, 1ರಿಂದ 9 ಒಳಗಡೆ ಎಲ್ಲ ಬರುತ್ತೆ. ಸೊ 9 ಶ್ರೇಷ್ಠವಾದ ನಂಬರು. ಒಂದು ತಾಯಿ ಮಗುಗೆ ಜನ್ಮ ಕೊಡೋಕ್ಕೂ 9 ತಿಂಗಳು ಬೇಕು. ಓಕೆ, 9 ನಂಬರ್ ಅಧಿಪತಿ ಯಾರಪ್ಪ ಅಂತ ಹೇಳಿದ್ರೆ ಕುಜಗ್ರಹ. ಕುಜಗ್ರಹ ಮಾರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಭೂಮಿಪುತ್ರ, ಕೆಂಪು ವರ್ಣಗ್ರಹ ಅಂತ ಹೇಳ್ತೀವಿ. ಯಾರನ್ನ? ಕುಜ ಅಂದರೆ ಕೋಪ, ಸೋದರಾಂಶ. ಕುಜ ಅಂತ ಹೇಳಿದ್ರೆ ಒಂದು ಹೆಣ್ಮಗು ಜಾತಕದಲ್ಲಿ ಕುಜ ಅಂದರೆ ಗಂಡ, ಮದುವೆ ಆಗೋವಂಥ ಹುಡುಗನ್ನ ಕುಜ ಅಂತ ಹೇಳ್ತೀವಿ. ಕುಜ ದೋಷ ಬಂದಾಗ ಸುಮಾರು ಸಲ ತಿಳಿಸಿದ್ದೀನಿ, ಕುಜ ದೋಷ ಏನೆಲ್ಲ ಎಫೆಕ್ಟ್ ಕೊಡುತ್ತೋ ಅಂತ. ಕುಜ ಅಂತ ಹೇಳಿದಾಗ ಕೋಪ ಅಂತ, ಭೂಮಿಪುತ್ರ ಅಂತಲೂ ಕೂಡ ಹೇಳಿದ್ದೀವಿ. ಈ ಕುಜಗ್ರಹ ಈ ದಿನಾಂಕದವ್ರು ಹೇಗಿರ್ತಾರೆ? ಸೊ 9, 18, 27 ಈ ದಿನಾಂಕದವರು ಅಂದ್ಕೊಂಡಿದ್ದ ಕೆಲಸನ ಬೇಗ ಮಾಡಬೇಕು. ಓಕೆ, ಏನಾರು ಅಂದ್ಕೊಂಡ್ರೆ ಅದು ಇಮಿಡಿಯೇಟಾಗಿ ಆಗಬೇಕು. ಆ ಥರ ವರ್ಕ್ನೂ ಕೂಡ ಮಾಡ್ತಾರೆ, ಅಷ್ಟು ಹಠನೂ ಕೂಡ ಇವ್ರಿಗಿರುತ್ತೆ. ಆದರೆ ಇವರಲ್ಲಿ ಒಂದು ಗುಣ ಸ್ವಾಭಾವಿಕವಾಗಿ ನಾರ್ಮಲಾಗಿ ಹೆಂಗಿರ್ತಾರೆ ಅಂದರೆ ಸ್ವಲ್ಪ ಸ್ಮೈಲಿಂಗ್ ಫೇಸ್ ಕಡಿಮೆ. 9, 18, 27 ನಗು ಮುಖ ಕಡಿಮೆ. ಅವ್ರಿಗೆ ಸ್ವಲ್ಪ ಮುಖನ ಊದ್ಕೊಂಡಂಗೆ ಇರ್ತಾರೆ ದಿನಾಂಕದಲ್ಲಿ ಹುಟ್ಟಿರೋರು. ಸುಮ್ಮನೆ ಅಬ್ಸರ್ವ್ ಮಾಡಿ ನೋಡಿ, ನಾವು ನೋಡ್ಕೊಂಡಿರೋ ಇದು ಜಾಸ್ತಿ ಈ ಥರ ಸಿಕ್ಕಿದ್ದಾರೆ. ಒಂದು ಕರೆ ತಗೋಣ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ಮೈಸೂರಿಂದ ಮಾಡ್ತಿದ್ವಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟಾ ಕೊಡ್ತೀವಿ. ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಪ್ರತಿ ಸಲ ಹೇಳ್ತಿರ್ತೀನಿ, ನೀವು ಅದನ್ನು ಮಾಡಲ್ಲ. ಮಾಡಿದ್ದೀನಿ. ಹೇಳಿ ಸರ್, ಮಗಳ ಬಗ್ಗೆನೇ ಕೇಳಬೇಕಿತ್ತು. ಡೇಟಾ ಬರ್ತೀರಿ. ಹೆಂಗಿದೆ ಅವ್ರಿಗೆ? 28/4/2016. 28/4/2016. ಹಾಂ. ಓಕೆ, ಟೈಮ್ ಬೆಳಿಗ್ಗೆ 8:20. 8:20. ಏನು ಹೆಸರಿಟ್ಟಿದ್ದಾರೆ ನಮ್ಮ ಮಗಳಿಗೆ? ಸುಪ್ರಿಯಾ ಅಂತ. ಯಾವ ವಾರ? ಗುರುವಾರ ಬಂತು. ಪೂರ್ವಾಷಾಢ ನಕ್ಷತ್ರ, ಧನುಸ್ಸು ರಾಶಿ ಬರುತ್ತೆ. ಹಾಂ. ಓಕೆ, ಸುಪ್ರಿಯಾ ಅಂತ ಯಾಕೆ ಹೆಸರಿಟ್ರಿ? ಸುಪ್ರಿಯಾ ಅಂತ ಜಾತಕದಲ್ಲಿ ಬರ್ತದೆ, ಅದಕ್ಕೆ ಇಟ್ವಿ. ಏನು ಹೇಳಿ? ಸುಪ್ರಿಯಾ ಅಂದ್ಬಿಟ್ಟು ಇಡಬೇಕು ಅಂತ ಹೇಳಿದ್ರು, ಅದಕ್ಕೆ ಇಟ್ವಿ. ಹಿಂಗೆ ಧನುಸ್ಸು ರಾಶಿಗೆ ಬರೋದಲ್ಲ, ಹೆಂಗಿಟ್ರಿ? ಓಕೆ, ಇಲ್ಲಿ ತೊಂದರೆ ಇಲ್ಲ. ಸುಪ್ರಿಯಾ ಜಾತಕ ತೊಗೊಂಡ್ರೆ ತುಂಬ ಸ್ಟ್ರಾಂಗ್ ಇದ್ದಾಳೆ ಸುಪ್ರಿಯಾ. ಓಕೆ, ಶುಕ್ರದಶೆ ನಡೀತಾ ಇದೆ, ಚೆನ್ನಾಗಿದೆ. ಈಗ ಸ್ವಲ್ಪ ಒಂದು 2019 ಡಿಸೆಂಬರ್, ಜನವರಿ, ಈಗ ಒಂದು 8-10 ತಿಂಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡ್ತಿದೆ. ಹೌದಾ? ಹೌದೌದು. ಅಲರ್ಜಿಗಳಾಗೋದು. ಹೌದೌದು. ಓಕೆ, ಇದಕ್ಕಿದ್ದಂಗೆ ಲೂಸ್ ಮೋಷನ್ ಥರ ಆಗೋದು, ಸುಮ್ಮನೆ ಒಂಥರ ಏನಾರು ಒಂದು ಅಲರ್ಜಿಗಳಾಗ್ತಿರ್ತದೆ. ಹೌದೌದು. ಓಕೆ, ನೋಡ್ಕೊಳ್ಳಿ. 2021 ಕಳಿಬೇಕು. ಓಕೆ, ಹಾಗೆ ಒಂದು ಪರ್ಲ್ ಅಂತ ಬರುತ್ತೆ, ಅದು ಮಾಡಿ. ಸುಪ್ರಿಯಾ ಬೇಡ, ಬೇರೆ ಹೆಸರಿಡಿ. ಸುಪ್ರಿಯಾ ಬೇಡ, ಒಂದು ಎ ಅನ್ನೋ ಅಕ್ಷರದಿಂದ ಹೆಸರಿಡಿ. ಎಸ್ಸಿಂದನೇ ಸುಪ್ರಿಯಾ ಬೇಡ, ಬೇರೆ ಇಡಿ. ಓಕೆ, ಸೊ ಹೇಳಿದೆ, ತಿಳ್ಕೊಳ್ಳಿ. ಸೊ ಈ ದಿನಾಂಕ 9, 18, 27ನೇ ತಾರೀಕಲ್ಲಿ ಹುಟ್ಟಿರೋ ಗಂಡು ಮಗು, ಹೆಣ್ಮಕ್ಳೇ ಆಗಲಿ. ಸೊ ಹೇಳಿದೆ, ಇವರು ಸ್ವಲ್ಪ ನಗುಮುಖ ಕಡಿಮೆ. ಇವ್ರಿಗೆ ಕೋಪವಾಗಿರುವಂತಂದರೆ ಮುಖ ಊದ್ಕೊಂಡಂಗೆ, ಗಂಟಾಕೊಂಡಂಗೆ ಇರ್ತಾರೆ ಅನ್ನೋದನ್ನು ಹೇಳ್ಬೋದು ಡೈರೆಕ್ಟಾಗಿ. ಓಕೆ, ಅದು ಬಿಟ್ಟರೆ ಇನ್ನೊಂದೇನಪ್ಪ, ಇದು ಹೆಸರು ಅಂತ ಬಂದಾಗ ಹೇಳ್ಬಿಡ್ತೀನಿ ಫಸ್ಟೇ.
ನಿಮ್ಮ ಮನೆ ಒಂದು ಮಗು ಹುಟ್ಟಿದೆಯಪ್ಪ ಹೇಳಿದ್ರು 28ನೇ ತಾರೀಕು ಸುಪ್ರಿಯ ಎಸ್ಸಿಂದ ಬೇಡ ಅಂದರೆ ಅಟ್ಲೀಸ್ಟ್ ಸುಪ್ರಿಯ ಅನ್ನೋದು ಬೇಡ ಅಂತ ಹೇಳಿದೆ. ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಯಾವ ಅಕ್ಷರದಿಂದ ಹೆಸರನ್ನ ಇಡಬಾರ್ದು ಅಂತ ಹೇಳ್ಬಿಡ್ತೀನಿ. ಓಕೆ, ಯಾವ ಲೆಟ್ರಿಂದ? 26 ಇಂಗ್ಲೀಷ್ ಲೆಟ್ರ್ ಇದೆ. ಓಕೆ, A to Z ಇದೆ. ಅದರಲ್ಲಿ ಯಾವ ಲೆಟ್ರ್ ಅಂದ್ರೆ ಒಂದು 4 ಲೆಟ್ರ್ ಹೇಳ್ತೀನಿ, ಸೊ ಒಂದು 6 ಲೆಟ್ರ್ ಹೇಳ್ತೀನಿ. ಆ ಲೆಟ್ರ್ ಇಡಬೇಡಿ. 9, 18, 27ನೇ ತಾರೀಕಲ್ಲಿ ಹುಟ್ಟಿರೋ ಮಕ್ಕಳಿಗೆ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, DTM ಇಂದ ಹೆಸರು ಇಡಬೇಡಿ. ಬಿಟ್ಟರೆ KBR DTM 6 ಲೆಟ್ರ್ ಹೇಳಿದ್ದೀನಿ. ಈ ಹೆಸರಿಂದ ಹೆಸರು ಇಡಬೇಡಿ. ಅದೇ ಹುಡ್ಕೊಂಡು ಬಂದಿದೆ ಅಂದರೆ ಏನೋ ಒಂದು ಕಾದಿದೆ ಅಂತ. ಓಕೆ, ಈಗ ಏನೋ ತುಲಾರಾಶಿ ಆಗಿಬಿಟ್ರೆ ಆರಿಂದ ಹೆಸರು ಇಟ್ಬಿಡೋದು, ಸಿಂಹ ರಾಶಿ ಇದ್ರೆ ಎಮ್ಮಿಂದ ಇಟ್ಬಿಡೋದು. ಹಾಗೆ ಸುಮ್ಮನೆ ಈ ಒಂದು ರಾಶಿ ಇಟ್ಕೊಂಡು ನೀವೇ ಇಟ್ಕೊಂಡು ಹೆಸರು ಇಟ್ಕೊಂಡ್ಬಿಡೋದು. ಈಗ ಧನುಸು ರಾಶಿ ಬಿಯಿಂದ ಇಟ್ಬಿಡೋದು. ರಾಶಿ ನಕ್ಷತ್ರಕ್ಕೆ ತಕ್ಕಂಥ ಹೆಸರು ಇಡಿ ಅಂತ ಯಾವ ಪುರಾಣನೂ ಹೇಳಲ್ಲ. ಪ್ರತಿನಿತ್ಯ ಇದನ್ನು ಹೇಳ್ತಾನೆ ಇರ್ತೀನಿ, ತಿಳ್ಕೊಳ್ಳಿ ಅಂತ ಅಷ್ಟೆ. ಓಕೆ, ಇದೇ ಹೆಸರು ಇಡಬೇಕು ಅಂತ ಯಾವ ಪುರಾಣನೂ ಉಲ್ಲೇಖನ ಮಾಡಿಲ್ಲ. ಯಾವ ಹೆಸರು ಬೇಕಾದ್ರೆ ಇಟ್ಕೊಬಹುದು. ಓಕೆ, ಮನೆ ಮಗುಗೆ ಹೆಸರು ಇಡಬೇಕಾದ್ರೆ ಹಿರಿಕರ ಹೆಸರು ಇಲ್ಲ ಮನೆ ದೇವ್ರ ಹೆಸರು ಇಡ್ತೀರಾ ಫಸ್ಟು ನಾಮಕರಣಕ್ಕೆ. ಅದಾದಮೇಲೆ ರಾಶಿ ನಕ್ಷತ್ರ ಇದಾದ ನಂತರ ರೂಢಿನಾಮ, ಕಾಲಿಂಗ್ ನೇಮ್ ಅಂತೀವಿ, ನ್ಯೂಮರಾಲಜಿಲಿ ಅದು ಇಟ್ಕೊಬೋದು. ಹಾಗೆ ನಿಮಗೆ ವ್ಯವಹಾರ ನಾಮ, ಬಿಸ್ನೆಸ್ ನೇಮ್ ಇದನ್ನು ಕೂಡ ಇಟ್ಕೊಬೋದು. ಸೊ ಇದನ್ನೇ ಇಡಿ ಅಂತ ಯಾವುದೂ ಇಲ್ಲ. ನೋಡ್ಕೊಂಡು ನ್ಯೂಮರಾಲಜಿಕಲ್ಲಾಗಿ ಆ ಹೆಸರಿಗೆ ಅರ್ಥ, ಬಲ, ನ್ಯೂಮರಾಲಜಿ ಪ್ರಕಾರ ನೇಮ್ ನಂಬರ್, ಪಿರಮಿಡ್ ನಂಬರ್ ಇರಬೇಕು. ತಿಳಿಸ್ಕೊಡ್ತೀನಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ರಾ? ಸರ್ ನಮಸ್ಕಾರ ಸರ್. ಇಲ್ಲೇ ಮೈಸೂರಿಂದ ಸರ್, ವಿಜಯನಗರ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಸರ್ ನನ್ನ ಬಗ್ಗೆನೇ, ಲಕ್ಷ್ಮಣ್ ಅಂತ. 26 ಓಕೆ 7 ಹಾಂ 1978. ಟೈಮು? ಸರ್ ಟೈಮು ರಾತ್ರಿ 11:30. ರಾತ್ರಿ 11:30. ಯಾವ ವಾರ ಗೊತ್ತಾ? ಸರ್ ಬುಧವಾರ ಸರ್. ನಿಮ್ಮ ಹೆಸರು? ಸರ್ ಲಕ್ಷ್ಮಣ್. ಸೊ ಲಕ್ಷ್ಮಣ್ ಅಂತ. ಬುಧವಾರ ಬಂತು. ಅಶ್ವಿನಿ ನಕ್ಷತ್ರ, ಮೇಷರಾಶಿ ಬರುತ್ತೆ. ಹೌದು ಸರ್. ಓಕೆ, ಸೊ ನಿಮ್ಮ ಜಾತಕವನ್ನು ನೋಡೋದಾದರೆ ಸಂಪೂರ್ಣ ಕಾಳಸರ್ಪ ದೋಷ. ಏನೇ ಮಾಡಿದ್ರು ಅರ್ಧಂಬರ್ಧ ನಿಮ್ಮ ಲೈಫಲ್ಲಿ ಏನೇ ಒಂದು ಕಂಪ್ಲೀಟ್ ಮಾಡಿರಲ್ಲ ನೀವು. ಹೌದು ಸರ್. ಎಜುಕೇಷನ್ನು, ಬಿಸ್ನೆಸ್ಸು, ಜಾಬು ಏನೇ ಮಾಡಿ ಅರ್ಧಂಬರ್ಧ. 2008, 9, 10 ಆಲ್ಮೋಸ್ಟ್ ಈ 7-8 ವರ್ಷದಿಂದ ಫುಲ್ಲು ಫೈನಾನ್ಸಲ್ಲಿ ಬಿದ್ದೋಗಿ. ಅದರಲ್ಲೂ 2014ಇಂದ ಫುಲ್ ಮೈನಸ್ ಆಗಿಬಿಟ್ಟಿದ್ದಾರೆ ಕೆಳಗಡೆ ಫುಲ್ಲು. ಹೌದು ಸರ್. ಹೌದು. ಹಾಂ, ಹೌದಾ ಇಲ್ವಾ? ಹೌದು ಸರ್. ಸೊ ಅಲ್ಲಿಂದ ಹೇಳೋಕ್ಕಾಗ್ತಿಲ್ಲ. ಏನೇ ಮಾಡಿದ್ರು ಎಲ್ಲ ಫೇಲ್ಯೂರೇ. ಹೌದು ಸರ್. ಗೊತ್ತಿದ್ದು ಎಲ್ಲ ಕಳ್ಕೊಂಡಿರ್ತಾರೆ. ಫುಲ್ ಫೇಲ್ಯೂರ್ ನೀವು. ಹೌದು ಸರ್. ಓಕೆ, ಬೇಡದಿರೋದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಗೊತ್ತಿದ್ದು ಕಳ್ಕೊಂಡಿದ್ದೀರಾ ಅಂತ ಹೇಳುತ್ತೆ. ಹೌದು. ಸೊ ತಿಳ್ಕೊಳ್ಳಿ, ತುಂಬ ಎಚ್ಚರಿಕೆಯಿಂದ ಇರಬೇಕು. ಈಗ ಮಾಡ್ಕೊಂಡಿರೋದನ್ನೆಲ್ಲ ಕಳ್ಕೊಂಡಿರೋದೇ ಜಾಸ್ತಿ ಇತ್ತೀಚೆಗೆ. ಅದನ್ನು ಉಳಿಸ್ಕೋಬೇಕು. ಅದಕ್ಕೆ ಪರಿಹಾರ ಕೊಡ್ತೀನಿ, ಆದರೆ ನೇರ ಭೇಟಿ ಮಾಡಿ ರೆಮಿಡೀಸ್ ಕೊಡೋಣ. ಓಕೆ, ಸೊ ಹೇಳಿದ್ವಿ ಈ ಟೈಮಿಂದ ಹಿಂಗೆ ಆಗಿದೆ, ಯಾಕೆ ಹಿಂಗಾಯಿತು. ಸೊ ಅದನ್ನು ಹೇಳಿದ್ವಿ. ಇದನ್ನು ಎಷ್ಟೋ ಅಸ್ಟ್ರಾಲಜರ್ಸ್ ನೀವು ಹೋಗಿ 100 ಜನ ಹೋಗಿ ನಿಮ್ಗೆ 90 ಜನನೂ ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಇದೊಂದು ಈ ಕ್ಯಾಲ್ಕುಲೇಷನ್, ನ್ಯೂಮರಾಲಜಿ ಅಸ್ಟ್ರಾಲಜಿ ಎರಡೂ ಬೇಕು. ಈ ಕ್ಯಾಲ್ಕುಲೇಷನಲ್ಲಿ ಹಿಂಗೆ ಆಗುತ್ತೆ ಹಿಂಗೆ ಇದೆ. ಅದು ಇಲ್ಲ ಸರ್ ಎಜುಕೇಷನ್ ಸೂಪರಾಗಿ ಮಾಡಿದ್ದೀನಿ, ನೀವು ಹೇಳ್ದಂಗೆ ಸುಳ್ಳು, ಈ 6 ವರ್ಷದಿಂದ ಸಕ್ಸಸ್ ಕಂಡು ಅಂತ ಹೇಳ್ಬೋಯಿತ್ತು. ಯಾಕೆ ಫೇಲ್ಯೂರ್ ಆಗಿದೆ ತಿಳ್ಕೊಳ್ಳಿ. ಇದು ಪರಿಹಾರ ಇದೆ. ಈಗ ಹೇಳಿದೆ ಎಲ್ಲೋ ಕಳ್ಕೊಂಡಿರ್ತೀರ, ಪರಿಹಾರ ಇದೆ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಅಂದರೆ ಅವ್ರಿಗೆ ಬರೋಕ್ಕೆ ಕರ್ಮ ಕಳೆದಿರ್ಬೇಕು. ಈಗ ಬರಬೇಕು, ಮೀಟ್ ಮಾಡಿ ಪರಿಹಾರ ತಿಳ್ಕೊಬೇಕಂದ್ರೆ ಅವ್ರ ಕರ್ಮ ಕಳೆದಿದ್ರೆ ಮಾತ್ರ ಬರೋಕ್ಕಾಗುತ್ತೆ. ಸುಲಭವಾಗಿ ಬರೋಕ್ಕಾಗಲ್ಲ. ಹೋಗ್ತಾರೆ, ಬೇಡದವ್ರು ಅಂಥವ್ರ ಹತ್ರ ಹೋಗ್ತಾರೆ, ಬೇಡದವ್ರು ಅಂದ್ರೆ ಮಾಡ್ಕೊಂಡಿರ್ತಾರೆ. ಕೆಲವ್ರು ಹೇಳ್ತಾರೆ ಸರ್ ಆ ಹರಳಿ ಮರ ಸುತ್ತಬಿಡಿ ಅಂತಾರೆ, ಶನಿ ಮಹಾತ್ಮಂಗೆ ಎಳ್ಳಿನ ಬತ್ತಿ ಹಚ್ಬಿಡಿ ಅಂತ ಹೇಳ್ತಾರೆ, ಎಲ್ಲ ಮಾಡಿದೆ ಏನೂ ಆಗಿಲ್ಲ ಅಂತಾರೆ. ಓಕೆ, ಸೊ ಅವೆಲ್ಲ ವರ್ಕ್ ಆಗೋಲ್ಲ. ಅಂದರೆ ಎಲ್ರಿಗೂ ವರ್ಕ್ ಆಗೋಲ್ಲ. ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಹರಳಿ ಮರ ಸುತ್ತೋದ್ರಿಂದ ಬೇರೆ ಥರ ಅದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದು ಎಲ್ರಿಗೂ ಆಗೋಲ್ಲ. ನೆಗೆಟಿವ್ ಥಾಟ್ ಇಟ್ಕೊಂಡಿದ್ರೆ ಅದು ಏನೇ ಮಾಡಿದ್ರೂ ಎನರ್ಜಿ ಕ್ರಿಯೇಟ್ ಆಗೋಲ್ಲ. ಪಾಸಿಟಿವ್ ಆಗಿ ಮಾಡಿದವ್ರಿಗೆ 100% ರಿಸಲ್ಟ್ ಸಿಗುತ್ತೆ. ಓಕೆ, ಎಳ್ಳು ಬತ್ತಿ ಹಚ್ಚೋದ್ರಿಂದ ಏನೂ ಉಪಯೋಗ ಇಲ್ಲ. ಅದರಿಂದ ನೆಗೆಟಿವೇ ಅಂತ ಹೇಳ್ತೀನಿ. ಶನಿ ಮಹಾತ್ಮನ ಒಂದು ಧಾನ್ಯ, ಅದನ್ನು ಸುಟ್ಬಿಟ್ರೆ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ಅನ್ನೋದು ಸುಳ್ಳು. ಅದ್ರ ಬದಲು ಬೇರೆ ತಿಳಿಸ್ಕೊಡ್ತೀನಿ ರೆಮಿಡಿನ. ಒಂದು ಕರೆ ತಗೊಳ್ಳೋಣ. ನಮಸ್ತೆ. ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಮತ್ತು ಟಿ ವಿ ವಾಣಿನ ಮ್ಯೂಟ್ ಮಾಡಿ ಸ್ವಲ್ಪ ಜೋರಾಗಿ ಮಾತಾಡಿ. ಹಾಂ, ಕೇಳಿಸ್ತಾ ಇಲ್ಲ ಸರ್ ನಿಮಗೆ? ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಹ್ಞೂ, ಅವನು ಹುಟ್ಟಿದ್ದು ಜುಲೈ 16ನೇ ತಾರೀಕು 2012. 2012.
ಹಾಂ, ಸೋಮವಾರ ರಾತ್ರಿ 9:25 ಮೂರಾಗಿತ್ತು. ರಾತ್ರಿ 9:25 ಹ್ಮ್. ಸೋಮವಾರ ಅವನಿಗೆ ಓದೋದು ಬರೆಯೋದ್ರಲ್ಲಿ ಹೇಳ್ತೀವಿ ನೀವೇ ಹೇಳ್ಬಿಟ್ರೆ ಹಿಂಗೆ ಏನಾರು ಕೊಟ್ಟಾಗ ನಾವು ಹೇಳ್ಬೇಕು ಏನು ಪ್ರಾಬ್ಲಮ್ ಅಂತ ಆಯ್ತಾ. ಆಯ್ತು. ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಬರುತ್ತೆ. ಹೆಸರೇನು? ಕಿಶೋರ್ ಅಂತ ಇಟ್ಟಿದ್ದು. ಕಿಶೋರ್. ಹಾಂ. ಸೊ ಏನಪ್ಪ ಅಂದರೆ ನಿಮ್ಮ ಮಗನಿಗೆ ಮೊದಲನೇದಾಗಿ ಚಂಚಲ ಸ್ವಭಾವ. ಇವನು ಏನೇ ಒಂದು ಹೇಳ್ಕೊಳ್ಳಲ್ಲ, ಸುಮ್ಮನೆ ಅಳ್ತಾನೆ ಕೂತ್ಕೊಂಡು. ಅಂದರೆ ಏನು ಹೇಳ್ಕೊಳ್ಳಲ್ಲ, ನೀವು ಬೈರಿ ಹೊಡೀರಿ ಸುಮ್ಮನೆ ನಿಂತಿರ್ತಾನೆ. ಎಕ್ಸ್ಪ್ರೆಸಿವೇ ಇಲ್ಲ ಇವನು, ಹೌದಾ? ಅಳದಂದ್ರೆ ಅದೊಂದು ತೂಟ ಜಾಸ್ತಿ, ತೀಟೆ ಮಾಡೋ ಜಾಸ್ತಿ, ಹೇಳಿದ ಮತ್ತೆ ತಲೆಗೆ ಹಾಕೊಳ್ಳೋದೇ ಇಲ್ಲ. ಅದನ್ನೇ ನೀವೇನು ಹೇಳಿತ್ತಲ್ಲ 2015 ಒಂದು ಕಂಟಕ ಆಯಿತು ನೋಡಿ ಇವನಿಗೆ. ಅಂದರೆ ಇವನು ಹುಟ್ಟಿದ್ದು 3 ವರ್ಷಕ್ಕೆ ಒಂದು ಕಂಟಕ ಆಯಿತು. ಬಿದ್ದಿದ್ದು ಸುಟ್ಕೊಂಡಿದ್ದು, ಇವನು ಬಿದ್ದಿದ್ದು ಏಟ್ ಮಾಡ್ಕೊಂಡಿದ್ದು, ಕೈ ಸುಟ್ಕೊಂಡಿದ್ದು ಅಂದ್ರೆ ಆಯ್ತಾ 3 ವರ್ಷಕ್ಕೆ. ಹೌದೌದು, ನೀರ್ ಮೇಲೆ ಬಿದ್ಬಿಟ್ಟಿದ್ದ. ಬಲಗೈ ಆಗಿದೆ. ಬಲಗೈ ಎಲ್ಲ ಹಿಂದೆ ಕುಂಡಿ ಹಿಂದ್ಗಡೆ ಬಲಭಾಗ, ಬಲಭಾಗಕ್ಕ. ಅದೇ ಬಲಭಾಗನ ಅಂತ ಕೇಳಿದೆ. ಬಲಭಾಗದಲ್ಲಿ. ಓಕೆ. ರಾಹು ದಶೆ ನಡೀತಿದೆ. ಒಂದು ಗೋಮೇದ ಅಂತ ಪೆಂಡೆಂಟ್ ಹಾಕ್ಸಿ, ಇಲ್ಲಾಂದರೆ ಎಜುಕೇಷನ್ ಕಡೆ ಗಮನ ಕೊಡಲ್ಲ. ಸ್ಕಿನ್ ಅಲರ್ಜಿಗಳು ಜಾಸ್ತಿ ಆಗ್ತಿರ್ತದೆ. ಇವನ್ನ ಕೂರಿಸಿ ಓದೋದು ತುಂಬ ಕಷ್ಟ, ಓದಿಸೋದು ನೀವು. ಕೇಳಿಸ್ತಾ? ಗೋಮೇದ ಕೇಳಿಸ್ಕೊಂಡ್ರಾ? ಗೋಮೇದಕ ಅಂತ ಬರುತ್ತಮ್ಮ, ಸ್ಟೋನ್ ಸಿಗುತ್ತೆ, ನೇರ ಭೇಟಿ ಮಾಡಿ ಕೊಡ್ತೀನಿ. ಅದನ್ನ ಪೆಂಡೆಂಟ್ ಮಾಡಿ ಹಾಕಿ ಸ್ವಲ್ಪ ರೆಡಿ ಆಗ್ತಾನೆ. ಓಕೆ ಸರಿ, ಹೇಳಿದೆ ನೋಡಮ್ಮ, ಗೋಮೇದ ಹಾಕ್ಕೊಳ್ಳಿ. ರಾಹು ದಶೆ ನಡೀತಿದೆ. ರಾಹು ಎಜುಕೇಷನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾನೆ. ಈಗಿಂದ 18 ವರ್ಷ ಅಂದರೆ ಇನ್ನೂ 15 ವರ್ಷ ಪೆಂಡಿಂಗ್ ಇದೆ. ಅದು ಒಳ್ಳೆ ಎಜುಕೇಷನ್ನು ಒಂದು ಏಜ್ಗೆ, ಯಂಗ್ ಏಜ್ಗೆ ಬರೋವಂಥದ್ದು. ಅಲ್ಲಿ ಸಕ್ಸಸ್ನ ಕೊಡೋಲ್ಲ. ಹೇಳ್ದೆ ಮಾಡ್ಕೊಳ್ಳಿ ಅಂತ ಕೆಲವರು ಆಯಿತು ಮಾಡೋಣ ಸರಿ ಕೇಳಕ್ಕೋತಾರೆ, ಮಡಗ್ತಾರೆ. ಆದರೆ ಅವ್ರು ನೆನೆಸ್ಕೋತಾರೆ, ಇನ್ನೊಂದು 10 ವರ್ಷ ಬಿಟ್ಟು ಅವ್ನು ಹೇಳಿದ್ದ ಹಂಗೆ ಆಯಿತು ಅಂತ. ಅದಕ್ಕೆ ಪರಿಹಾರ ಈಗಲೂ ಕೊಟ್ಟಿದ್ದೀವಿ, ಮಾಡ್ಕೊಳ್ಳಿ. ನನ್ನ ಹತ್ರ ತೊಗೋಬೇಕು ಅಂತಾರೆ, ಎಲ್ಲಿ ಬೇಕಾದ್ರೆ ತೊಗೊಳ್ಳಿ. ರಾಹು ದಶೆ ನಡೀತಿರೋದ್ರಿಂದ ಗೋಮೇದಕ ಅಂತ ಬರುತ್ತೆ. ಒಂದು ಪೆಂಡೆಂಟ್ ಮಾಡಿ ಮಗನಿಗೆ ಒಂದು ಚೈನ್ ಹಾಕಿ. ಓಕೆ. ಸೊ ಇಲ್ಲಪ್ಪ ಅಂದರೆ ನಿಮ್ಮ ಹಣೆ ಬರ ನೋಡ್ಕೊಳ್ಳಿ, ರೆಮಿಡಿ ಕೊಟ್ಟಿದ್ದೀವಿ. ಕೆಲವರಿಗೆ ಕೊಟ್ಟಿದ್ರು ಮಾಡ್ಕೊಳಕ್ಕಾಗಲ್ಲ, ದಟ್ ಇಸ್ ಕರ್ಮ ಅಂತ ಹೇಳ್ತೀನಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಇಲ್ಲಿಂದ ಕರೆ ಮಾಡ್ತಿದ್ರಾ? ಸರ್ ನಾವಿಲ್ಲ ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕು ಸರ್. ಅವ್ರ ಡೇಟ್ ಆಫ್ ಬರ್ತ್ 14/8/92. 14/8/92. ಬೆಳಗಿನ ಜಾವ 3 ಗಂಟೆ. ಓಕೆ, 3 ಗಂಟೆ ಬೆಳಗಿನ ಜಾವ. ಯಾವ ವಾರ? ಶುಕ್ರವಾರ ಸರ್. ಶುಕ್ರವಾರ ಬಂತು. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಇವ್ರ ಹೆಸರೇನಮ್ಮ? ಗಿರೀಶ್ ಸರ್. ಗಿರೀಶ್ ಅಂತೇಳಿ. ಸೊ ಗಿರೀಶ್ ಅವ್ರ ಜಾತಕ ನೋಡೋಣ. ಇವರು ಗಿರೀಶ್ ಅವ್ರ ಜಾತಕ ತೊಗೊಂಡ್ರು ಅಷ್ಟೇ ಕುಜದೋಷ ತೋರಿಸುತ್ತೆ. ಓಕೆ. ಸ್ವಲ್ಪ ಹೊರಟು ಮಾತಾಡೋದು, ಶಾರ್ಟ್ ಟೆಂಪರು, ಎಜುಕೇಷನ್ ಸ್ವಲ್ಪ ಕಟ್ ಆಗೋಗಿದೆ. ಹೌದಾ? ಸರ್ ಹೇಳಿ ಸರ್. 2019 ಮಾರ್ಚ್, ಆಲ್ಮೋಸ್ಟ್ ಈ 1.5 ವರ್ಷದಿಂದ ಟೈಮು ತುಂಬ ಕೆಟ್ಟಿದೆ. ಹೌದಾ ಇಲ್ವಾ? ಹೌದು ಸರ್. ಏನೇ ಒಂದು ಮಾಡ್ತಿಲ್ಲ, ಎಲ್ಲ ಕಳ್ಕೊಂಡು ನಿಂತಿದ್ದಾರೆ ಈಗ. ಸರ್ ಏನೇ ಒಂದು ಮಾಡ್ತಿಲ್ಲ, ಕೆಲಸ ಇರ್ಬೋದು, ಇನ್ನೊಂದು ಬಿಸ್ನೆಸ್ ಇರ್ಬೋದು, ಏನೇ ಇರ್ಬೋದು, ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿ ಎಲ್ಲ ಇಂಟ್ರೆಸ್ಟ್ ಕಳ್ಕೊಂಡು ನಿಂತಿದ್ದಾರೆ ಅಂತ. ಹೌದು ಸರ್. ಸರ್ ಅವ್ರ ಮದುವೆ ಬಗ್ಗೆ ಹೇಗಿದೆ ಹೇಳಿ. ಮದುವೆ ಸ್ವಲ್ಪ ಪ್ರಾಬ್ಲಮ್ ಇದೆಮ್ಮ. ಯಾವ ವರ್ಷ ಆಗುತ್ತೆ ಸರ್? ಈ ವರ್ಷನೇ ಆಗುತ್ತಾ? ಈ ವರ್ಷ ಆಗೋದಿರಲಿ. ಫಸ್ಟು ಇವ್ರ ಕಂಟಕನ ಏನೋ ದೋಷ ಇದೆ, ಅದನ್ನು ತಿಳ್ಕೊಂಡು ಅದನ್ನು ಕಳ್ಕೊಳ್ಳೋದು ನೋಡಿ, ಆಮೇಲೆ ಮದುವೆ ನೋಡಿ. ಓಕೆ. ಸೊ ಇದು ಮದುವೆ ಆಗ್ಬಿಡುತ್ತಾ ನೋಡಿ, ಎಲ್ಲ ಮದುವೆ ಆಗ್ಬಿಡುತ್ತಲ್ಲ, ಆಗುತ್ತೆ, ಆದಮೇಲೆ ಡಿವೋರ್ಸ್ ಆಗುತ್ತೆ, ಅದನ್ನು ನೋಡಿ. ಮದುವೆ ಆದಮೇಲೆ ವಿಕಳತ್ರ ದೋಷ 6 ತಿಂಗಳು ಇಬ್ಬರೂ ದೂರ ಆಗೋದಾಗ್ಬಿಡುತ್ತೆ, ಇವೆಲ್ಲ ನೋಡ್ಕೊಳ್ಳಿ. ಬರೀ ಮದುವೆ ಆಗುತ್ತಾ ನೋಡಿ, ಎಲ್ಲ ಮದುವೆ ಆದಮೇಲೆ ಹೆಂಗಿರ್ತಾರೆ ನೋಡಿ ಅಂತ ಹೇಳಬೇಕು. ಓಕೆ. ನಮ್ಮ ಜನಗಳಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಹೇಳ್ತೀವಿ ಅದು ಮದುವೆ ಆಗ್ಬಿಡುತ್ತೆ ಈ ಟೈಮಲ್ಲಿ ನೋಡಿ ಅಂದ್ಬಿಟ್ಟು ಒಂದು ಪರಿಹಾರ ಕೊಡ್ತೀವಿ. ಆ ಟೈಮಿಗೆ ಬರೋದೇ ಇಲ್ಲ. ಫಿಕ್ಸ್ ಒಳ್ಳೇದಾಗ್ಬಿಟ್ರಂತೂ ಫೋನೇ ಮಾಡಲ್ಲ. ಸುಮಾರು ಜನ ನೋಡಿದ್ದೀನಿ. ಆ ಒಳ್ಳೇದಾಗಿ ಇನ್ನೊಂದು ಏನೋ ಪ್ರಾಬ್ಲಮ್ ಆದಾಗ ಬರ್ತಾರೆ, ಸರ್ ಹಿಂಗಾಯ್ತು. ಮದುವೆ ಫಿಕ್ಸ್ ಆದಮೇಲೆ ಯಾವ ಹುಡುಗಿ ಜೊತೆ ಫಿಕ್ಸ್ ಆಗಿದೆ, ಆ ಹುಡುಗಿಗೆ ಏನಾದ್ರು ದೋಷ ಇದೆಯಾ, ಇಲ್ಲ ಆಯಿತು ಅದು ಹೋಯ್ತು ಸರಿ ಚೆನ್ನಾಗಿತ್ತಪ್ಪ, ಮದುವೆ ಆಗೋ ಮುಹೂರ್ತ ಹೇಗಿತ್ತು ಅದು ನೋಡಲ್ಲ. ಎಲ್ಲ ಆದಮೇಲೆ ಸಾರ್ ಹಿಂಗಾಗೋಯ್ತು. ಅದಕ್ಕೆ ಒಂದು ನೀಟಾಗಿ ಒಂದೇನಾದ್ರು ತೊಗೊಂಡ್ರೆ ಅದು ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಓಕೆ. ಹಿಂಗೆ ಹೇಳಿದ್ರು ಮದುವೆ ಆಗುತ್ತಾ ಅಂತ, ಕುಜದೋಷ ಇರುತ್ತೆ, ಮದುವೆ ಆಗುತ್ತೆ, ದೋಷ ಪರಿಹಾರ ಮಾಡ್ಕೊಳ್ದೇ ಇದ್ದರೆ
ಮದುವೆ ಅಡೆತಡೆ ಆಗುತ್ತೆ, ಮದುವೆ ಆದಮೇಲೆ ಕಿತ್ತೋಗುತ್ತೆ, ಮದುವೆ ಆದಮೇಲೆ ತೊಂದರೆಗಳಾಗುತ್ತೆ. ಅಂಥದ್ದೇ ಜಾತಕ ಹುಡುಗಿ ಬರೋದು, ಮದುವೆ ಮುಹೂರ್ತ ನನಗೆ ಸಿಗುತ್ತೆ. ಸೊ ಇವೆಲ್ಲ ತಿಳ್ಕೊಬೇಕು. ಮದುವೆ ಒಂದು ಪ್ರೊಸೆಸ್ ಅದು. ಓಕೆ, ಕರ್ಮಗಳು ಪೂರ್ವಜನ್ಮಂ ಕುತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ. ಜನ್ಮದಲ್ಲಿ ಗೊತ್ತಿದ್ದು ಮಾಡೋವಂಥ ತಪ್ಪುಗಳಿಗೆ ಕರ್ಮಕ್ಕೆ ಫಲಗಳಂತೆ ಈ ಜನ್ಮ ಕೊಟ್ಟಿರ್ತೀರ. ಯಾರ ಮೇಲೆ ಹೊಡಬೇಕು, ಎಂಥ ಪಾಮನ್ ಕೊಡಬೇಕು, ಎಂಥ ಹೆಂಡತಿನ ಕೊಡಬೇಕು, ಯಾವ ಆರೋಗ್ಯನ ನಿಮಗೆ ತೊಂದರೆ ಕೊಡಬೇಕು, ನಿಮ್ಗೆ ಎಂಥ ಮಕ್ಕಳನ್ನ ಹುಟ್ಟಿಸ್ಬೇಕು ಅನ್ನೋದನ್ನ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ಅದನ್ನು ತಿಳ್ಕೊಬೇಕು. ಅದೇ ದೋಷಗಳು ದ್ವಿಕಳತ್ರ, ಮೊದಲನೇ ನೆಮ್ಮದಿ ಇಲ್ಲ, ದ್ವಿಕಳತ್ರ, ಸೊ ಮಕ್ಕಳಾಗ್ತಿಲ್ಲ, ಸಂತಾನ, ಅದು ಕೂಡ ಎಲ್ಲ ಜನ್ಮದ್ದು. ತಿಳ್ಕೊಳ್ಳಿ, ಅದನ್ನು ಮುಂಚಿತವಾಗಿ ತಿಳ್ಕೊಬೋದು. ನೋಡ್ಕೊಂಡು ಮಾಡಿ. ಒಂದು ಕರೆ ತೊಗೋಣ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರಿಂದ ಗಾಯತ್ರಿ ಪ್ರಾಣ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ಹೊಡೆಡ ಬರ್ತೀವಿ. ನಮ್ಮ ಮಗ ಸಚಿನ್ ಅಂತ. ಏನು 28ನೇ ತಾರೀಕು 6ನೇ ತಿಂಗಳು 94ನೇ ಇಸ್ವಿ. ಓಕೆ ಅಮ್ಮ, ಟೈಮು ಬೆಳಗ್ಗೆ ರಾತ್ರಿ 8:15. ಯಾವ ವಾರ? ಬುಧವಾರ ಸರ್. ಬುಧವಾರ. ಸೊ ಮಂಗಳವಾರ ಬರ್ತಿದ್ದೀರಮ್ಮ? ಮಂಗಳವಾರ ಬರ್ತಿದ್ದೀವಿ ಸರ್. 94 93 94 28/6/94. ಹಾಂ. ಮಂಗಳವಾರ ಬರ್ತಿದೆ. ಹೌದೇ? ಮಂಗಳವಾರ ಸಂಜೆ ಮತ್ತು ನೈಟು. ಓಕೆ. ಶತಭಿಷ ನಕ್ಷತ್ರ, ಕುಂಭರಾಶಿ. ಏನು ಹೆಸರು? ಶತಭಿಷ ನಕ್ಷತ್ರ, ಕುಂಭರಾಶಿ. ಹೆಸರು? ಸಚಿನ್ ಅಂತ. ಸಚಿನ್ ಅಂತೇಳಿ. ಓಕೆ. ಇವ್ರ ಜಾತಕ ನೋಡೋಣ. ಇವ್ರ ಜಾತಕ ನೋಡಿದ್ರೆ ಲವ್ ಮ್ಯಾರೇಜ್ ತೋರಿಸುತ್ತೆಮ್ಮ. ಮ್ಯಾರೇಜ್ ವಿಚಾರ ಸ್ವಲ್ಪ. ಓಕೆ. ಅದಾದಮೇಲೆ ಯಾವ ಕೆಲಸ ಮಾಡಿದ್ರು ಅರ್ಧಂಬರ್ಧಾನೆ. 6 ತಿಂಗಳಿಗೆ ಒಂದು ಜಾಬ್ಗೆ ಹೋದ್ರೆ ಇನ್ನು 6 ತಿಂಗಳಿಗೆ ಹೋಗಲ್ಲ. ಹೌದಾ ಇಲ್ವಾ? ಕೈ ಹಾಕಿರೋದು ಯಾವುದೋ ಸರಿಗೆ ಕೈ ಹಚ್ತಾ ಇಲ್ಲ. ಏನಮ್ಮ? ಕೈ ಹಾಕ್ತಾ ಇರೋದು ಯಾವುದು ಸರಿ ಕೈ ಹಚ್ತಾ ಇಲ್ಲ. ಅದೇ ನಾನು ಹೇಳ್ತೀನಿ, ಏನೇ ಮಾಡಿದ್ರೆ ಅರ್ಧಂಬರ್ಧ ಅಂತ. ಯಾಕೆ? 6 ತಿಂಗಳು ಜಾಬ್ಗೆ ಹೋದ್ರು ಒಂದು 6 ತಿಂಗಳು ಅಷ್ಟೇ, ಆಮೇಲೆ ಮತ್ತೆ ಬೇಜಾರಾಗ್ಬಿಡ್ತೀವಿ. ಹೌದು. ಅಲ್ಲಿ ವರ್ಕ್ ಮಾಡಲ್ಲ, ಏನೋ ಒಂದು ಕಿರಿಕು. ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದೇ ಈ ಥರ ಆಗ್ತದೆ. ಜಾತಕದಾಗಿದೆ ಗುರು ರಾಹು ಸೇರಿದಾಗ 10ನೇ ಮನೆಗೆ ಹಿಂಗೆ ಆಗೋದು. ಇವ್ರ ಜಾತಕನೇ ಹಿಂಗೆ. ಅದನ್ನು ರೆಡಿ ಮಾಡ್ಕೊಳ್ಳಿ. ರಾಹು ಕೇತು ಶಾಂತಿ ಯಾವ ಥರ ಮಾಡಿಸಿದ್ರಾ? ಇಲ್ಲ. ಫಸ್ಟ್ ಅದನ್ನು ಮಾಡಿಸಿ. ದೇವಸ್ಥಾನದಲ್ಲಿ ಕೊಡೋದೆ? ನೇರ ಭೇಟಿ ಮಾಡಿ ರೆಡಿ ಮಾಡೋಣ. ಅವ್ರನ್ನ ಇಂಟ್ರೆಸ್ಟ್ ಇದ್ದರೆ ರೆಡಿ ಮಾಡಬೇಕಪ್ಪ, ಇವ್ರ ಲೈಫಲ್ಲಿ ರೆಡಿ ಆಗಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ನೇರ ಭೇಟಿ ಮಾಡಿ ರೆಡಿ ಮಾಡೋಣ. ಓಕೆ. ಸೊ ಹೇಳಿದ್ವಿ, ಕೆಲವೊಂದು ಸುಮ್ಮನೆ ಯಾವುದೋ ಒಂದು ಪೂಜೆ ಮಾಡ್ತಾರೆ, ರಾಹುಕೇತು ಶಾಂತಿ ಮಾಡಿಸಿ ಅಂದ ತಕ್ಷಣ ಕೆಲವ್ರು ಹೋಗ್ತಾರೆ ಸುಬ್ರಹ್ಮಣ್ಯಗೆ ಹೋಗ್ಬಿಡ್ತಾರೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ಬಿಡಿ, ಅಲ್ಲಿ ಗುಂಪಲ್ಲಿ ಗೋವಿಂದ ಅದನ್ನು ಮಾಡಿಸಿದ್ರೆ ಏನು ಎಫೆಕ್ಟ್? ಪರ್ಸೆಂಟೇಜ್ 25% ಅಷ್ಟೇ ರಿಸಲ್ಟ್ ನೋಡ್ಬೇಕು. ಇದನ್ನು ಸಪ್ರೇಟಾಗಿ ನೀವೇ ನಿಮಗೆ ಸಪ್ರೇಟಾಗಿ ಮಾಡಿಸ್ಕೋಬೇಕೆ ಹೊರತು ಗುಂಪಲ್ಲಿ ಮಾಡ್ಸೋಂಗಿಲ್ಲ. ಕಮರ್ಷಿಯಲ್ ಆಗಿಬಿಟ್ಟಿದೆ. ಏನೋ ಎಷ್ಟೋ ಪೂಜೆಗಳು ಗುಂಪಲ್ಲಿ ಮಾಡಿಸ್ಬಿಡ್ತಾರೆ. ಎಲ್ಲ ಪೂಜೆನೂ ಎಲ್ರಿಗೂ ಒಂದೇ ಫಲ ಕೊಡಲ್ಲ. ಓಕೆ. ಸೊ ನಿಮ್ಮ ಕರ್ಮ ಅದನ್ನು ಸಪ್ರೇಟಾಗೆ ಮಾಡಿಸ್ಕೊಬೇಕು. ಅದನ್ನು ಅಷ್ಟೇಶ ಬಲಿ ಮಾಡ್ತಾರೆ. ಅಷ್ಟೇಶ ಬಲಿನ ಆಲ್ಮೋಸ್ಟು ನಾನು ನೋಡಿದ್ದೀನಿ ಕೆಲವೊಂದು ಕಡೆ. ಸುಮ್ಮನೆ ಅದೇನೋ ಒಂದು ಕಾಟಾಚಾರಕ್ಕೆ ಮಾಡ್ತಾರೆ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಎಷ್ಟೋ ಪೂಜೆಗಳನ್ನ ಮಾಡೋಕ್ಕೆ ಬರೋದೇ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಮಾಡಿರ್ತಾರೆ. ಅದನ್ನು ಪರ್ಸೆಂಟೇಜ್ ನಿಮ್ಗೆ ಏನು ಸಿಕ್ಕಿರುತ್ತೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ತಿಳ್ಕೊಳ್ಳಿ. ಅವೆಲ್ಲ ಮಾಡಿಸ್ಕೊಡ್ತೀವಿ. ಈಗ ಒಂದು ಜೇಮ್ ಸ್ಟೋನ್ ಬೇಕಪ್ಪ, ಹೋಗಿ ಹೆಸರಿಡಬೇಕು. ಮಗನಿಗೆ ಮದುವೆ ಆಗ್ತಿಲ್ಲ, ಮದುವೆ ಇಟ್ಕೊಳ್ಬೇಕು, ದೋಷಗಳಿದೆ, ಹೋಮಗಳು ಮಾಡಿಸ್ಕೊಳ್ಬೇಕು ಅಂದರೂ ಕೂಡ ನೇರ ಭೇಟಿ ಮಾಡಿ. ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ. ಏನೇ ಪ್ರತಿಯೊಂದು ಪರಿಹಾರಕ್ಕೂ ನಾವು ರೆಮಿಡಿಗಳನ್ನ ಕೊಡ್ತೀವಿ. ಓಕೆ. ಒಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಾ? ಮೈಸೂರಿಂದ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಗಿಡ ಬರ್ತೀನಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕು. ಹೇಳಿ. 9/9/1973 ಇಸ್ವಿ ಹುಟ್ಟಿರೋದು. 9/9/1973. ಟೈಮು ಬೆಳಗ್ಗೆ 9:30 ಭಾನುವಾರ. ಇವ್ರ ಹೆಸರೇನು? ಜೈರಾಮು ಅಂತ ಸರ್. ಶ್ರವಣ ನಕ್ಷತ್ರ, ಮಕರ ರಾಶಿ ಬರುತ್ತೆಮ್ಮ. ಭಾನುವಾರ ಬಂತು. ಸೊ ನಿಮ್ಮ ಡೇಟ್ ಏನು? ನಮ್ಮದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಇವ್ರ ಜಾತಕದಲ್ಲಿ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ ಅಂತ ತೋರಿಸುತ್ತೆ. ಮತ್ತು ಹೆಲ್ಪಿಂಗ್ ನೇಚರ್ ಜಾಸ್ತಿ, ಯಾರ ಮಾತು ಕೇಳಲ್ಲ, ಹಠ ಸ್ವಭಾವ ಇವರು. ಹೌದಾ? ಹೌದು ಸರ್. 2013-14-15 ಸ್ವಲ್ಪ ಫೈನಾನ್ಸ್ ಲಾಸ್ ಆಗಿದ್ದಾರೆ. ಹೌದು ಸರ್. ಹೌದಾ ಇಲ್ವಾ? ಹೌದು ಹೌದು ಹೌದು.
ಮತ್ತು ಮಧ್ಯ ಪರವಾಗಿಲ್ಲ, ಮತ್ತೆ 2019 ಆಗಸ್ಟು ಅಂದರೆ ಈ ಒಂದು ವರ್ಷದ ಹಿಂದೆಯಿಂದ ಹ್ಮ್. ತುಂಬ ತೊಂದರೆ ಸಿಗಾಕೊಂಡಿದ್ದಾರೆ. ಗೊತ್ತಿದ್ದು ದುಡ್ಡು ಕಳ್ಕೊಂಡಿದ್ದಾರೆ. 2019ರಿಂದ ಸ್ವಲ್ಪ ಕ್ಲಿಕ್ ಆಗಿದೆ ಸರ್ ಮತ್ತೆ ವ್ಯವಹಾರ. ಪಿಕ್ ಆಗಿದೆ. ಆಗಿನ ಬಿಟ್ವೀನ್ ಅಲ್ಲೂ ಜಗಳ ಆಗಿರುತ್ತೆ ನೋಡಿ. ಜಗಳ ಅಂತೇನಿಲ್ಲ, ಹಸು ತರೋದು ಮಾರೋದು ಮಾಡ್ತಾರೆ. ಈಗ ಚೆನ್ನಾಗಿ ನಡೀತಾ ಇದೆ ಸರ್. ಈಗ ಓಕೆ. ಸೊ ನಿಮ್ಮದು ಮ್ಯಾರೇಜ್ ಡೇಟ್ ಏನು? ಮ್ಯಾರೇಜ್ ಡೇಟು 31/5/1995. ನಾನು ಟಿ ವಿಲಿ ಹೇಳ್ತಿರ್ತೀನಿ ಗೊತ್ತಾ. ಹೌದು ಸರ್, 31ರವರು ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ತೀರ, ಕೇಳ್ತಿರ್ತೀನಿ. ಹೇಗಿದ್ದೀರಾ? ಚೆನ್ನಾಗೂ ಇದ್ದೀವಿ, ಚೆನ್ನಾಗೂ ಇಲ್ಲ. ಅಲ್ಲ, ಮದುವೆ ಆದಾಗಿಂದ ಫೈನಾನ್ಷಿಯಲ್ ಸ್ವಲ್ಪ ಕೆಳಗಿಳಿದ್ಬಿಟ್ಟಿದ್ದೀರಾ ಅಂತ ಹೇಳ್ತೀನಿ. ಅದು ಚೆನ್ನಾಗಿದ್ವಿ ಸರ್, ದಿಢೀರ್ ಅಂತಾನೆ 2012-13 ಬಿದ್ದೋದ. ಈಗ 2019ರಿಂದ ಸ್ವಲ್ಪ ಅದೇ ನಾ ಹೇಳಿ ಟೈಮಲ್ಲಿ ಬಿದ್ರಿ ಎದ್ರಿ. ಹ್ಮ್. ಓಕೆ. ಹಣಕಾಸಲ್ಲಿ ಮದುವೆ ಆದಾಗಿಂದ ಚೆನ್ನಾಗಿದ್ರಿ. ಯಾವಾಗ ಮದುವೆ ಆಗಿದ್ದು? ಯಾವ ಇಯರ್ ಅಂದರೆ? 95 ಸರ್. 95. ಅಲ್ಲಿಂದ ಎಲ್ಲ ಹಣ ಆಸ್ತಿ ಗಿಸ್ತಿ ಮಾಡಿದ್ರಾ? ಮಾಡ್ದ ತುಂಬ ಎಲ್ಲಾನು ಕಳೆದುಕೊಂಡು. ನಾ ಏನಂತಿದೆ, ಆ ಮದುವೆ ಡೇಟ್, ಆ ಡೇಟಲ್ಲಿ ಮದುವೆ ಆದ್ರೆ ಏನಂತ ಹೇಳ್ತಿದ್ದೆ? ಹೌದು ಸರ್, ಕೇಳ್ತಾ ಅಷ್ಟೇ. ಇರ್ತೀನಿ. ಅದೇ ನಿಮ್ಮ ಲೈಫಲ್ಲಿ ಆಗಿರೋದು. ಚೆನ್ನಾಗಿರೋರು ಒಬ್ಬರು ಇಲ್ಲ. ಮಾಡಿದ್ಮೇಲೆ ಉಳಿಸ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ, ಮಾಡಿದ್ರೆ ಬಿದ್ರಿ. ಮತ್ತೆ ಹೇಳೋಕ್ಕಾಗ್ತಿಲ್ಲ. ಹಿಂಗೆ ಇನ್ ಮುಂದೆ ಸರ್ ಹಂಗೆ ಈಗ ಚೆನ್ನಾಗಿದ್ಯೋ, ಜಾತಕ ಚೆನ್ನಾಗಿದೆ, ಮಾಡಿಸಿ. ಓಕೆ. ಸೊ ಹೇಳಿದ್ವಿ ಹಿಂಗಿರುತ್ತೆ. ಸೊ ಸುಮಾರು ಜನ ತಿಳ್ಕೊಂಡಿದ್ದಾರೆ. ನೀವು ತಿಳ್ಕೊಳ್ಳೋದಲ್ಲದೆ 4 ಜನಕ್ಕೆ ತಿಳಿಸಿ ಅಂತೀನಿ. ಈ ದಿನಾಂಕದಲ್ಲಿ ಮದುವೆ ಹುಷಾರು. ಹೌದು ಅಂದರೆ ನಾನು ಹೇಳ್ತೀನಿ, ಎಲ್ಲಿ ತುಂಬ ರೇರು ಆ ಡೇಟ್ಗಳಲ್ಲಿ ಮದುವೆ ಆಗಿ ಸಕ್ಸಸ್ನ ಕಂಡು ಬಂದರೆ ತುಂಬ ರೇರು. ಸೊ ನೋಡ್ಕೊಳ್ಳಿ. ಆಗ ತಿಳ್ಕೊಂಡಿದ್ರಾ? ಇನ್ನೊಂದಿಬ್ಬರು ಯಾರೋ ಬಂದರು, ಈ ದಿನಾಂಕದಲ್ಲಿ ಮದುವೆ ಮಾಡ್ತಿದ್ದೀನಿ ಅಂದಾಗ ಹೇಳಿ, ನೋಡಪ್ಪ ಯಾರೋ ಹೇಳ್ತಿದ್ದ ಟಿ ವಿಲಿ ಹಿಂಗಂತೆ ಅಂತ. ಯಾಕೆ ಒಳ್ಳೇದಾಗಲಿ, ಜನಕ್ಕೆ ಒಳ್ಳೇದಾದರೆ ಈ ದಿನಾಂಕ ನೋಡಿಬಿಟ್ಟಿದ್ದೀವಿ. ಚೆನ್ನಾಗಿದ್ದೀನಿ ಅಂತ ಹೇಳೋರು 100ಕ್ಕೆ ಒಂದು 10 ಜನ ಮ್ಯಾಕ್ಸಿಮಮ್. ಅಂದರೆ 10ಕ್ಕೊಬ್ರು, ಅಂದರೆ 90% ಚೆನ್ನಾಗಿಲ್ಲ ಅಂತ ಅರ್ಥ. ಓಕೆ. ಅದು ತಿಳ್ಕೊಳ್ಳಿ. ಏನೋ ಒಂದು ನಾನು ಸುಮಾರು ಜನ ನಮ್ಮ ರಿಲೇಷನ್ಸಲ್ಲಿರ್ಬೋದು, ಕಸಿನ್ಸಲ್ಲಿರ್ಬೋದು, ನನ್ನ ಕಸಿನ್ಸ್ ಸುಮಾರು ಜನ, ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, 3ನೇ ಸರ್ಕಲ್ಗಳಿಂದ ಎಷ್ಟು ಜನ ಈ ದಿನಾಂಕದಲ್ಲಿ ಮದುವೆ ಆಗಿರೋ ಸುಮ್ಮನೆ ಸರ್ಚ್ ಮಾಡಿ ಹೇಗಿದ್ದೀರಾ ಕೆಣ್ಕಿ ಕೇಳಿದ್ವಿ. ಅಂದರೆ ಹೋಮ್ವರ್ಕ್, ಇದನ್ನೇ ಹೋಮ್ವರ್ಕ್ ಅಂತ ಹೇಳಿದ್ರು, ರಿಸರ್ಚ್. ಎಲ್ಲರೂ ಹೇಳ್ತಾರೆ. ಅಂದರೆ ಸಡನ್ನಾಗಿ ಅವ್ರನ್ನ ಫೇಲ್ ಆಗಿಬಿಟ್ಟೆ ಅಂತ ಯಾರು ಹೇಳ್ಕೊಳ್ಳೋಲ್ಲ. ಓಕೆ, ಚೆನ್ನಾಗಿದ್ವಿ, ಏನೋ ಹಿಂಗಾಗ್ಬಿಟ್ಟಿತ್ತು, ಹಿಂಗಿದ್ರೆ ಪರವಾಗಿಲ್ಲ ಅಂತಾರೆ. ಬಟ್ ಏನೂ ಇರಲ್ಲ ಅಲ್ಲಿ. ಮ್ಯಾಕ್ಸಿಮಮ್ ನೋಡಿದ್ರೆ ಫುಲ್ಲು ಅವರು ಮೈನಸ್ಸೇ ಮದುವೆ ಆದರೆ. ಸೊ ದಿನಾಂಕದಲ್ಲಿ ಮದುವೆ ಆಗೋದು ಬೇಡ ಅಂತ ಹೇಳ್ತೀನಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ಇಲ್ಲಿಂದ ಕರೆ ಮಾಡ್ತಿದ್ರಾ? ಸರ್ ಮೈಸೂರಿಂದ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಎರಡೋ ಬರ್ತೀವಿ ಸರ್ 15/8/1988. 1988. ಟೈಮು? ಸರ್ ಬೆಳಗಿನ 5:30. 5:30. ನಿಮ್ಮ ಹೆಸರು? ಗಣೇಶ್ ಅಂತ ಸರ್. ಯಾವ ವಾರ ಹುಟ್ಟಿರೋದು? ಸೋಮವಾರ ಬಂತು. ಪುಬ್ಬ ನಕ್ಷತ್ರ, ಸಿಂಹರಾಶಿ. ಸೊ ನಿಮ್ಮ ಜಾತಕವನ್ನು ನೋಡೋದಾದರೆ, ಓಕೆ, 2ನೇ ಮನೆ, ಚಂದ್ರ ಬುಧ ಕೇತು. ಸ್ವಲ್ಪ ಹಣಕಾಸನ್ನು ಕಳ್ಕೊಂಡಿದ್ದೀರಾ ಇತ್ತೀಚೆಗೆ. ಹ್ಞೂ ಸರ್. ಸ್ವಲ್ಪ ಇದೇನಾಗ್ಬಿಡುತ್ತೆ ಅಂದರೆ, ಬೇಡದಿರೋದಕ್ಕೆ ಈ ಗ್ಯಾಮ್ಲಿಂಗ್ ಆಡಿಸ್ಬಿಡುತ್ತೆ ಅಂತ ತೋರಿಸುತ್ತೆ 3 ವರ್ಷದಿಂದ. ಹ್ಞೂ ಸರ್. ಆಡಿ ಸೋತಿದ್ದೀರಾ? ಹ್ಞೂ ಸರ್, ಸ್ವಲ್ಪ ಪ್ರಾಬ್ಲಮ್ಮು. ಅದೇ 2017 ಕರೆಕ್ಟಾಗಿ 3 ವರ್ಷದಿಂದ ಹ್ಞೂ ಸರ್. ಬರೋ ದುಡ್ಡನ್ನ ಕಳ್ಕೊಂಡಿರ್ತೀರ ನೀವು. ಹ್ಞೂ ಸರ್. ಹುಷಾರಾಗಿರ್ಬೇಕು. ಬಲಗೈ ಮಧ್ಯದ ಬೆಳಗ್ಗೆ ಗೋಮೇಧ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಗೋಮೇಧಕ ಒಂದು ಸ್ಟೋನ್ ರಿಂಗ್, ಬೆಳ್ಳಿ ರಿಂಗ್ ಹಾಕಿ. ಆದರೆ ನೇರ ಭೇಟಿ ಮಾಡಿ ರೆಮಿಡಿ ಕೊಡ್ತೀನಿ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಲೈಫಲ್ಲಿ ತಿಳಿಸ್ತೀನಿ. ನಾನು ತಿಳಿಸಿದ ಕಡೆ ಹೋದರೆ ಚೆನ್ನಾಗಿರ್ತೀರ, ಇಲ್ಲ ಅಂದರೆ ನಿಮ್ಮ ಇಷ್ಟ ಇರ್ತೀರ. ಓಕೆ. ಸೊ ಇದನ್ನು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಸೊ ಗೊತ್ತಿದ್ದು ತಪ್ಪು ಮಾಡೋ ಅಂಥದ್ದು. ಹೇಳ್ದೆ ಜೂಜ್, ಹೌದು ಸರ್, ಇಲ್ಲ ಸರ್ ಆಡ್ತಿಲ್ಲ ನಾನು ಜೂಜ್, ಯಾಕೆ ಯಾರು ಒಪ್ಕೊಳ್ಳೋದ ಕೆಲವರು. ಇದೆ ಅಂದರೆ ಇದೆ. ಸೊ ಅದನ್ನು ನೋಡಿದ ತಕ್ಷಣ ಹಿಂಗಿದೆ ಅಂತ ಹೇಳ್ಬೋದು. ಯಾಕೆ ಹಂಗಾಯಿತು? ಸೊ ಯಾವ ಗ್ರಹಗಳು ತೊಂದರೆ ಕೊಡ್ತಿದೆ, ಅದಕ್ಕೆ ರೆಮಿಡಿಗಳೇನು? ಓಕೆ, ಅದಕ್ಕೆ ತಕ್ಕಂತೆ ನಿಮ್ಮ ಮನೆಯಲ್ಲಿ ಮಾಲ್ಕೊಳ್ಳೋ ದಿಕ್ಕುಗಳು ಹಂಗಿರುತ್ತೆ, ಯೂಸ್ ಮಾಡ್ತಾರೆ, ಮೊಬೈಲ್ ನಂಬರ್ ಹಂಗಿರುತ್ತೆ, ಅಕೌಂಟ್ ನಂಬರ್ ಹಂಗಿರುತ್ತೆ. ಸೊ ಅವೆಲ್ಲ ಇರುತ್ತೆ, ಅದನ್ನೆಲ್ಲ ಚೇಂಜ್ ಮಾಡಿಸ್ಬೋದು. ಲೈಫಲ್ಲಿ ಹಿಂಗಿದೆ ನೋಡಪ್ಪ ಹೇಳಿದ್ವಿ, ಫೈನ್ ಮಾಡಿದ್ವಿ, ಹಿಂಗಿದೆ ಪ್ರಾಬ್ಲಮ್ ಅಂತ. ಹೌದು, ಆ ಪ್ರಾಬ್ಲಮ್ಗೆ ರೆಮಿಡಿಗಳು ಅಂದರೆ ಪರಿಹಾರಗಳನ್ನ ಕೊಡಬಹುದು. ಆ ರೆಮಿಡಿಗಳು ಬೇಕಂದಾಗ ನೀವು ತಿಳ್ಕೊಬೇಕು. ನೇರ ಭೇಟಿ ಮಾಡಿ. ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ. ಇಲ್ಲಿ ನೀವು ನೇರ ಭೇಟಿ ಮಾಡ್ಬೋದು.
ನೇರ ಭೇಟಿ ಮಾಡೋಕೆ ಮುಂಚೆಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ನಾವು ಅಪಾಯಿಂಟ್ಮೆಂಟಲ್ಲಿ ಹೇಳ್ಬೋದು ಯಾವ ದಿನಾಂಕದಲ್ಲಿ ಯಾವ ಟೈಮಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅಂತ ತಿಳ್ಕೊಂಡು ಪರಿಹಾರಗಳಿರುತ್ತೆ. ಮಗು ಹುಟ್ಟಿದೆಪ್ಪ ನೇಮ್ ಬೇಕು, ಈ ಥರ ಪ್ರಾಬ್ಲಮ್ಗಳಾಯಿತು, ರೆಮಿಡಿ ಹೇಳಿದ್ವಿ, ಹಿಂಗಿದೆ ಆಗಿದೆ, ಹೌದು ಇದು ಕೌನ್ಸಿಲಿಂಗ್ ಮಗ ತುಂಬ ಇದಾಗ್ಬಿಟ್ಟಿದ್ದಾನೆ ಗುರುಜಿ ಅಂದರೆ ಕರ್ಕೊಂಬನ್ನಿ, ಕೌನ್ಸಿಲಿಂಗ್ ಮಾಡ್ತೀವಿ, ಮೆಡಿಟೇಷನ್ ಹೇಳ್ಕೊಡ್ತೀವಿ, ಎಲ್ಲ ಥರದ ಎಲ್ಲ ಬರೀ ಒಂದು ಅಸ್ಟ್ರಾಲಜಿ ನ್ಯೂಮರಾಲಜಿ ಅಲ್ಲ, ಎಲ್ಲ ಥರದ್ರಲ್ಲೂ ನಾವು ರೆಮಿಡಿಗಳನ್ನ ಕೊಡ್ತೀವಿ. ಒಂದು ಕರೆ ತಗೊಳ್ಳೋಣ. ನಮಸ್ತೆ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್. ಜೋರಾಗಿ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನನಗೂರು ತಾಲೂಕು ಮುಳೂರು ಇದೆ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಹೊರಡ ಬರ್ತೀವಿ ಸರ್. ನಮ್ಮ ಬಗ್ಗೆನೇ ಸರ್. ಡೇಟ್ ಆಫ್ ಬರ್ತು. ಹಲೋ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 22/7/77 ಸರ್. 22/2/77. 2 ಫೆಬ್ರವರಿ. ಹೌದು ಸರ್. 72. 2/7/77. ದಯವಿಟ್ಟು ಇಂಗ್ಲೀಷಲ್ಲಿ ಹೇಳ್ಬಿಡಿ ಡೇಟ್ ಆಫ್ ಬರ್ತ್ನ. ಹೌದು ಸರ್. 22/22ನಾ? ಹೌದು ಸರ್. 22 ಫೆಬ್ರವರಿ 72ನಾ? ಹಾಂ 77. ಮತ್ತು 7/7 ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಹೌದು ಸರ್. ಅಲ್ಲ, ಯಾವುದು ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಹೇಳಿ. 77. ನಿಮ್ಮ ಡೇಟ್ ಆಫ್ ಬರ್ತ್ ತುಂಬ ಕನ್ಫ್ಯೂಸ್. ಇನ್ನೊಂದು ಸಲ ಡೇಟ್ ಆಫ್ ಬರ್ತ್ ಹೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ನೀಟಾಗಿ ಹೇಳಿ. ಯಾವುದೇ ಒಂದು ವಿಚಾರದಲ್ಲಿ ಯಾವುದೋ ಎಲ್ಲ ತೊಂದರೆ ಆಗ್ತದೆ ಸರ್. ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹೇಳಿ ಫಸ್ಟು. ಸರ್ 22. ಆಮೇಲೆ ಸೊ ದಯವಿಟ್ಟು ಕರೆ ಮಾಡಿದಾಗ ಕರೆಕ್ಟಾಗಿ ಹೇಳಿ. 72 ಅಂತಾರೆ, 77 ಅಂತಿದ್ದಾರೋ, 2 ಅಂತಿದ್ದಾರೋ, 2 ಅಂತಿದ್ದಾರೋ ಗೊತ್ತಾಗ್ತಲ್ಲ. ಸೊ ಇಲ್ಲಿ ತೊಂದರೆ ಇಲ್ಲ. ನೀಟಾಗಿ ಕರೆಕ್ಟಾಗಿ ಕರೆ ಮಾಡಿದಾಗ ದಯವಿಟ್ಟು ಸ್ಪಷ್ಟವಾಗಿ ಮಾತಾಡಿ. ಓಕೆ. ಸೊ ಹೇಳ್ತಾ ಇದ್ದೆ 9ನೇ ತಾರೀಕು ಬಗ್ಗೆ ಹೇಳಿದೆ. ಆ ದಿನಾಂಕದಲ್ಲಿ ಹೆಸರು ಇಟ್ಕೋಬಾರ್ದಂತ, ಆ ನೇಮಲ್ಲಿ ಒಂದು ಲೆಟ್ರ್ ಹೇಳಿದೆ ಯಾವ್ದು ಇಟ್ಕೋಬಾರ್ದಂತ. ಇನ್ನು 9, 18, 27ನೇ ತಾರೀಕಲ್ಲಿ ಹುಟ್ಟಿರೋರು ಮದುವೆ ಅಂತ ಬಂದಾಗ ಯಾವ ದಿನಾಂಕದವ್ರನ್ನ ಮದುವೆ ಮಾಡ್ಕೋಬಾರ್ದು ತಿಳಿಸ್ಬಿಡ್ತೀನಿ. ಇನ್ನು ಬಾಕಿದ್ದು ಈಸಿ ಆಗಿಬಿಡುತ್ತೆ. ಈ ದಿನಾಂಕದವ್ರಿಗೆ ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಮ್ಯಾರೇಜ್, ಗಂಡು ಮಕ್ಕಳೇ ಆಗಲಿ ಆದರೆ ಹೆಣ್ಮಕ್ಳೇ ಆಗಲಿ, ಹೆಣ್ಮಕ್ಳಿಗೆ ಸ್ವಲ್ಪ ಲೇಟ್ ಆಗಿದೆಯಪ್ಪ ಅಂದರೆ ತಿಳ್ಕೊಳ್ಳಿ. ಈ 9, 18, 27ನೇ ತಾರೀಕುವರೆಗೆ ಲೇಟ್ ಆಗುತ್ತೆ. ತಿಳಿಸ್ಕೊಡ್ತೀನಿ ಯಾವ ದಿನಾಂಕ ಮದುವೆ ಹಾಕೋ ಅಂತ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಗುರುಜಿ. ಹಲೋ, ಕೇಳಿಸಿದ್ಯಾ? ಹಾಂ ಕೇಳಿಸ್ತಾ ಇದೆ ಗುರುಜಿ. ನೀವು ಜೋರಾಗಿ ಮಾತಾಡಿ. ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರು. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಬಗ್ಗೆನೇ ಗುರುಜಿ. ಹಾಂ. 8/3/98. 8/3/98. ಹಾಂ. ಟೈಮು 9:45. AM PM? AM ಗುರುಜಿ. AM. ಯಾವ ವಾರ? ಭಾನುವಾರ. ಓಕೆ. ನಿಮ್ಮ ಹೆಸರು? ಗಿರೀಶ್ ಅಂತ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಬರುತ್ತೆ. ಹಾಂ. ಸೊ ನಿಮ್ಮ ಜಾತಕವನ್ನು ನೋಡೋದಾದರೆ ಗಿರೀಶ್ ಅಂತ. ಓಕೆ. ನಿಮಗೆ 2018ರಿಂದ 17-18ರಿಂದ ಸ್ವಲ್ಪ ಏನೋ ಸಮಸ್ಯೆ ಆಗಿದೆ. 2.5 ವರ್ಷ ಹಿಂದೆ. ಹೌದು ಗುರುಜಿ. ಫ್ಯಾಮಿಲಿಯಲ್ಲಿ ಜಗಳ ಪಗಳ, ಹಾಂ, ಸ್ವಲ್ಪ ಮನಸ್ತಾಪಗಳು, ನಿಜ ಗುರುಜಿ. ಅಲ್ಲಿ ನೀಚೆ ಬರುವಂಥದ್ದು. ಹೌದು ಗುರುಜಿ. ಹೌದಾ ಇಲ್ವಾ? ಹೌದು ಗುರುಜಿ. ಸ್ವಲ್ಪ ನೋಡ್ಕೊಳ್ಳಿ, ಮನಸ್ಥಿತಿ ಚೆನ್ನಾಗಿರಲ್ಲ. ಹಾಂ. ಓಕೆ. ಒಂದು 2023 ಗಂಟೆ ತುಂಬ ಕೇರ್ಫುಲ್ಲಾಗಿರ್ಬೇಕು. ಹಾಂ. ಸ್ವಲ್ಪ ಸ್ಟ್ರಗಲ್ ಲೈಫು, ಮನೆ ಸ್ವಲ್ಪ ಪ್ರಾಬ್ಲಮಲ್ಲಿ ಇರ್ತಾರೆ ನೋಡಿ ನಿಮ್ಮ ಫ್ಯಾಮಿಲಿಲಿ. ಹೌದು ಗುರುಜಿ. ಸ್ವಲ್ಪ ಈ ಟೈಮಲ್ಲಿ ನೀವಿದ್ದು ಹೆಲ್ಪ್ ಮಾಡ್ಬೇಕು ಮನೇಲಿ. ಸರಿ ಗುರುಜಿ. ಇದು ಶುಕ್ರವಾರ ತಪ್ಪರ ಗುರುವಾರ ಗಾಡಿ ತಗೊಳ್ಳೋದಂತ ಇದ್ವಿ. ಯಾವ ನಂಬರ್ ಮುಖ್ಯ, ಗಾಡಿ ತೊಗೊಳ್ಳೋದಲ್ಲ, ಹಾಂ. ಯಾವ ನಂಬರ್ ತೊಗೋತೀರಾ ಅನ್ನೋದು ಮುಖ್ಯ. ಓಕೆ. ರಿಜಿಸ್ಟರ್ ನಂಬರ್ ನೋಡ್ಕೊಳ್ಳಿ. 5, 6 ಅಥವಾ 3 ಬರೋದು ತೊಗೊಳ್ಳಿ. 5, 6, 3 ಗುರುಜಿ. ಕೌಂಟ್ ಮಾಡಿದ್ರೆ ಅಷ್ಟು ಬರಬೇಕು. ಹಾಂ. ಶುಕ್ರವಾರ ತಗೊಳ್ಳೋದು ಗುರುವಾರ ತಗೊಳ್ಳೋದು ಗುರುಜಿ? ಶುಕ್ರವಾರ. ಯಾವ ಡೇಟು? ಈ ಶುಕ್ರವಾರ ಗುರುಜಿ, ನಾಳಿದ್ದು. ಏನು ಡೇಟ್ ಬರುತ್ತೆ? ಗುರುವಾರ 13, 12 ಬರುತ್ತೆ ಗುರುಜಿ. ತೊಗೊಳ್ಳಿ. ಗುರುವಾರ 12 ಬರುತ್ತೆ. ಆ್ಯಕ್ಚುಲಿ ಶುಕ್ರವಾರ 13 ಬರುತ್ತೆ. ಬುಧವಾರ ಗುರುವಾರ 2 ದಿನ ತೊಗೋಬೋದು. ಓಕೆ. ಸೊ ಹೇಳ್ತಾಯಿದ್ವಿ ನೋಡ್ಕೊಳ್ಳಿ. ಕೆಲವೊಬ್ಬರು ನೇರ ಭೇಟಿ ಮಾಡಿದ್ರೆ ಕೆಲವೊಂದು ವಿಚಾರಗಳನ್ನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸ್ವಲ್ಪ ಹಿಂಟ್ ಕೊಟ್ಟಿರ್ತೀವಿ, ಹೌದು ಅನಿಸಿದ್ರೆ ನೇರ ಭೇಟಿ ಮಾಡಿ. ನಿಮ್ಮ ಕನ್ಕ್ಲೂಷನ್ ಫುಲ್ ಏನಪ್ಪ, ನಿಮ್ಮ ಪಾಸ್ಟ್, ನಿಮ್ಮ ಲೈಫಲ್ಲಿ ಏನು ನಡೀತು, ಪಾಸ್ಟಲ್ಲಿ ನಡೀತು, ಪ್ರೆಸೆಂಟ್ ಏನು ನಡೀತಾ ಇದೆ, ಫ್ಯೂಚರ್ ಏನು ನಡೆಯುತ್ತೆ ಅನ್ನೋದು ಕೂಡ ತಿಳ್ಕೊಬೋದು. ಮ್ಯಾರೇಜ್ ಇರ್ಬೋದು, ಎಜುಕೇಷನ್ ಇರ್ಬೋದು. ಓಕೆ. ನಿಮ್ಮ ಲೈಫು
ಹೇಗಿದೆ, ಫ್ಯೂಚರ್ ನಂಬರ್, ಬರ್ತ್ ನಂಬರ್, ಫ್ಯೂಚರ್ ನಂಬರ್, ಪಿರಮಿಡ್ ನಂಬರ್ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹಸ್ತರೇಖೆನೂ ಕೂಡ ನೋಡ್ತೀವಿ. ಯಾವ ಬಿಸ್ನೆಸ್ಸು ಇಂಡಿಕೇಟ್ ಮಾಡುತ್ತೆ, ಯಾವ ಬಿಸ್ನೆಸ್ ಫೇಲ್ಯೂರ್ ಕೊಡುತ್ತೆ, ಯಾವ ದಿನಾಂಕದವ್ರನ್ನ ಮದುವೆ ಆಗಬೇಕು, ಯಾವ ದಿನಾಂಕದಲ್ಲಿ ಮದುವೆ ಆಗಬೇಕು, ಯಾವ ನಂಬರ್ನ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು, ಕಲರಿಂದ ಇಡ್ಬೋದು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀವಿ. ನಿಮ್ಮ ಲೈಫಲ್ಲಿ ಹೇಗಿರಬೇಕು, ಲೈಫಲ್ಲಿ ಚೇಂಜಸ್ ಆಗಬೇಕಂತ. ಓಕೆ, ಮೈಸೂರು ರಾಮಕೃಷ್ಣನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ. ಬರೋರು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನೇರ ಭೇಟಿ ಮಾಡೋರು, ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಹಾಗೆ ನಾಳೆ ನಿಮ್ಗೆ 10ನೇ ತಾರೀಕು ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರೋಗ್ರಾಮ್ ಮುಗಿಸೋ ಟೈಮ್ ಬಂದಿದೆ. ಜೈ ಶ್ರೀರಾಮ್.